ಗೈಸ್ ಈಗ ಟಿಫನ್ ಮಾಡೋಣ ಅಂತ ಹುಡುಕ್ತಾ ಇದ್ವಿ. ಎಲ್ಲ ಬರೀ ಬಿರಿಯಾನಿನೇ. ಅಂತಾರೆ ಏನಂತಾರೆ ಬೇಡ ಯಪ್ಪ ನಾನು ಬರಲ್ಲ. ಅಲ್ಲಿ ಬಿರಿಯಾನಿ ಹೋಗಲ್ಲ. ಹೋಗಲ್ಲ ಆಗಲ್ಲ. ನೆನ್ನೆ ಅಲ್ಲಿ ತಿಂದ್ವಲ್ಲ ಅಲ್ಲೇನ್ ಚೆನ್ನಾಗಿತ್ತು. ವೆಜ್ ಅಲ್ಲ ಅಲ್ಲಿ ನೋಡಲ್ಲಿ ಚಿತ್ತು ಬೆಳಿ ಚಿತ್ತು. ಲೈಫ್ ಹೇಗಿರುತ್ತೆ ಅಂದ್ರೆ ಟಿಫನ್ಗೂ ಎಣ್ಣೆ ಹಾಕ್ತಾವ್ರಿ ಟಿಫನ್ ಜೊತೆ. ನೋಡ್ರಿ ನಮ್ಮಂತ ಕುಡಿದಿಲ್ದಿರೋರು ಬಂದ್ರೆ ಸುಮ್ಮನೆ ವೇಸ್ಟು ಗೋವಾಗೆ. ನೋಡಿ ನಾವು ಬರೀ ಎಣ್ಣೆ ಹಾಕಲ್ಲ ಏನಿಲ್ಲ, ಬರೀ ತಿನ್ನೋದು ಅವೇನಾ. ಟಿಫನ್ ಬಂತು, ಮೂರಿಗೆ ಉಪ್ಪಿನಕಾಯಿ ಕೊಟ್ಟವ್ರು. ಇಲ್ಲಿ ಫಿಶ್ ಚೆನ್ನಾಗೈತೆನಾ? ಫಿಶ್ ಚೆನ್ನಾಗೈತಾ? ಬಾಗಾ ಬೀಚ್ ಹತ್ರ ಎಲ್ಲ ಆಲ್ಮೋಸ್ಟು ಜಾಸ್ತಿ ಟ್ಯಾಟೂ ಸ್ಟುಡಿಯೋಗಳಿದೆ. ಎಲ್ಲ ದೊಡ್ಡ ಸ್ಕ್ಯಾಮು. ಅದು ಲೋ ಕ್ವಾಲಿಟಿ ಇಂಕು ಮತ್ತು ನೀಡಲ್ ಚೇಂಜ್ ಮಾಡಲ್ಲ. ಅದೆಲ್ಲ ಸಾಕ್ಷಿಗೆ ನಮ್ಮ ಮ್ಯಾಂಡೇಟರಿ ಅನಿಲ್ ಅವ್ರದ್ದು. ಯಾವಾಗ ಹಾಕ್ಸಿದ್ದು? 20 ಇಲ್ಲಿ 20 ಏನದು? ಹಮ್ಮು ಅಲ್ಲ ಅಮ್ಮ. ಚಿನ್ನು ನನ್ನ ಚಿನ್ನು ನನ್ನ ಮರತೇನ ಹೇಳ ಕೇಳ ನಿನ್ನ ಚಿಂತ್ಯಾಗ ತಿಂದಿಲ್ಲ. ಹಮ್ಮು ಅಲ್ಲ ಅಮ್ಮ. ಅಮ್ಮು ಅವರ ಎಕ್ಸ್ ಹೆಸರು. ಆಗ ಹಾಕ್ಸಿದ್ದು ಅದು ಅಮ್ಮಲೇ ಅಲ್ಲ, ಹೋಗ್ಬಿಟ್ಟೈತೆ. ಈಗಲೇ ವ್ಯೂ ಚೆನ್ನಾಗೈತೆ ಕಣ ರಾತ್ರಿಗಿಂತಲೇ. ಹಾಂ ರೋಡ್ ಕರ್ಕೊಂಡ್ ಬಿಡ್ಲೇ ಬಿಟ್ಟಿದ್ದಾರೆ. ಒಂದು 10 ಸೆಕೆಂಡ್ಸ್ ಹಿಂಗೆ ರೌಂಡ್ ಹಾಕ್ಸ್ ಮತ್ತೆ ಇಲ್ಲೇ ಬಿಡೋದು. ಇದೇ ಬೋಟ್ ರೈಡು. ಅಲ್ಲಿ ನೋಡ್ರಿ ಚಪ್ಪೆ. ಇದೇನು ಕುಂಭಮೇಳಕ್ಕೆ ಬಂದ್ಬಿಟ್ವೇನೋ ಅಂದಿಲ್ಲ, ಇಷ್ಟೊಂದು ಕ್ರೌಡ್ ಐತೆ. ಹಾಂ ಜಾತ್ರೆ ಮಿಸ್ಸಾಗಿ ಕುಂಭಮೇಳಕ್ಕೆ ಬಂದಿರೋದು ನಾವು. ಎಲ್ಲ ಸ್ಕ್ಯಾಮು ಆಲ್ಮೋಸ್ಟ್. ಸೀರಿಯಸ್ ಆಗಿ ಒಂದು ಐಸ್ ಕ್ರೀಮ್ ತಗೊಂಡು ಅಲ್ಲೂ ಸ್ಕ್ಯಾಮು. ಹೌದು, ಜೆಸಿಕ್ ರೈಡು 500. ಯಾವ್ದು ಬನಾನಾ ರೈಡು 1000. ರೈಡ್ ಯಾವ ರೈಡ್ ಇರಲ್ಲ. ಈಗ ಒಂದು ರೋಡ್ ಕರ್ಕೊಂಬಂದು ಇಲ್ಲಿ ಹಾಕಿ ಕ್ಲಾಸ್ ಮಾಡ್ತಾರೆ. ಅದು ನೋಡಿ ಇದು ಕಮ್ಮಿ ಐತೆ. ಬೋಟ್ ರೈಡ್ 50 ಎಲ್ಲ 500 ಸ್ವಾಮಿ. 500 ಗುರು. ಆದ್ರೂ ಅಳ್ಸೋಗ್ಬಿಟ್ಟೈತೆ. ಝೀರೋ ಜಾಸ್ತಿ ಕಾಣ್ತಾ ಇಲ್ಲ. ಇದು ಮಕ್ಕರಾಗದು ಅಲ್ಲೇನೆ. ನಾನು ಫೋಟೋ ತಗೊಳ್ಳಲ್ಲ. ನೋಡ್ರಿ ಹಂಗಿಂದ ಸ್ಟಾರ್ಟ್ ಆಗೈತೆ ರೈಡು. ಆ ಬೋಟ್ ನೋಡ್ರಿ ಅಲ್ಲಿರೋದು, ವೈಟ್ ಕಲರ್ ಬೋಟು ಇದು. ಎಷ್ಟದಕ್ಕೆ? 1000? 1500. ಅಲ್ಲೇ ಯೂಟರ್ನು. ಅಲ್ಲ ಅಷ್ಟೇ ಲಾಸ್ಟು. ಅಲ್ಲಿ ಯೂಟರ್ನ್ ಹಾಕೊಂಡು ಮತ್ತೆ ಹಂಗೆ ಬರ್ತಾರೆ. ನೋಡ್ರಿ ಗೋವಾಗೆ ಬಂದಮೇಲೆ ಈ ಥರ ಚಪ್ರಿ ಟೀ ಶರ್ಟ್ಗಳು ಹಾಕೋಬೇಕು, ಚಪ್ರಿ ಶರ್ಟ್ಗಳು ಹಾಕೋಬೇಕು. ಚಪ್ರಿ ಆಗಿದೆ ಇವಾಗ ಜೀವನ ಹಾಕಿಲ್ಲ. ಇದು ತಗೊಂಡ ಅವನು ತಗೊಂಡಿಲ್ಲ ಅಷ್ಟೇ. ನೋಡ್ರಿ ಇದು ಏನು ಗೊತ್ತಾಗ ಗೋವಾ ಚಪ್ರಿ ಥರ ವೈಬ್ ಮಾಡಿಸ್ಲೇಬೇಕಲ್ಲ ವೈಬು. ಅದಕ್ಕೋಸ್ಕರ ಇದೊಂದು ತಗೊಂಡೆ. ಇದು ಎಷ್ಟು? 200 ರೂಪಾಯಿ ಅಷ್ಟೇ. ಎಲ್ಲಿ ಇಂಪೋರ್ಟ್ ಮಾಡಿಸಿರೋದು ಅದು? 2.5 ಲಕ್ಷ. ಇದು ಬ್ರ್ಯಾಂಡ್ ನೋಡು. ಇಲ್ಲ ಮತ್ತೆ ಲೋಕಲ್ ಬ್ರ್ಯಾಂಡಲ್ಲಿ ಬ್ರ್ಯಾಂಡ್ ಇಲ್ಲ. ಇದು ಚೀಪ್. ಎಷ್ಟೊಂದು 5,000 ಅಷ್ಟೇ. 5,000ನಾ? ಲೋಕಲ್ ಬ್ರ್ಯಾಂಡ್ ಅಲ್ವಾ? 5,000 ಸರ್. ಅದೇ ನೋಡು ಹಿಂಗೆ ಒಂಥರ ಲುಕ್ಕು ಹಿಂಗಿದ್ರೆ ಲುಕ್ ಜಾಸ್ತಿ. ಅದಕ್ಕೆ ಹಿಂಗೆ ಕೇಳಿದ್ರೆ ಅವ್ನ ಕ್ಯಾಟಲ್ ಸದೇಶ್ ನೋಡಿ ಈ ಥರ ಲುಕ್ ಬಿಟ್ಕೊಂಡಿರೋದು ಇವಾಗ. ಜೋರಾಗಿ ಹೇಳೋದನ್ನ
ಏಯ್ ನೆನ್ನೆ ಅದು ಪಬ್ಬಲ್ಲಿ ಕ್ಯಾಡ ಬಾಂಬ್ಸ್ ಬಂದಿರತ್ತಾನೆ ಒಬ್ಬ. ಸಡ ಅವ್ನು ಇದು ನೋಡಕ್ ಹಂಗೆ ಹೇಳಿರ್ವೇನು ಅವನು. ಹೌದಾ ಬಂದವರು ಕರ್ಕೊಂಬಂದ್ ನೋಡಲ್ಲಿ ಕರ್ಕೊಂಬಂದು ಅದಕ್ಕೆ ಹೋಗಿತ್ತು ರೈಡು. ಬೀಚ್ ಹತ್ರ ಇವ್ನು ಎಂತ ಮಿಂಡ್ರಿ ಅಂದ್ರೆ, ಇಲ್ಲಿ ನೋಡ್ರಿ ಫಸ್ಟ್ ನೀವು ಇಲ್ಲಿ ನಾನು ಟಾಕ್ಸಿಕ್ ಅಂತ ಬರ್ದಿದ್ರೆ ಇವನು ಕಿಡ್ ಅಂತ ಬರೀತಾನೆ ಅನ್ಕೊಂಡೆ ನಾನು ಕೆಳಗಡೆ. KI ಮಾತ್ರ ಕರೆಕ್ಟಾಗಿ ಬರ್ದ, ಟಾಕ್ಸಿಕ್ ಕಿಪಿ ಅಂತ ಬರ್ದು ಬಿಡ್ತಾನೆ ಮಿಂಡ್ರಿ ನನ್ನ ಮಗ. ಹಾಯ್ ಹಲೋ ನಮಸ್ಕಾರ ಆ ಶಬ್ದನೇ ಕಲ್ತಿಲ್ಲ ಅವರು. ಮಾತಾಡ್ತಿದ್ರೆ ಅಮ್ಮ ಅಕ್ಕ ಕಲ್ಚರ್ ಹಂಗೆ ಬಂದ್ಬಿಟ್ಟಿದೆ ಅದು. ನೋಡ್ರಿ ಎಲ್ಲಿ ಬಂದ್ರು ಇವನು ಹುಚ್ಚ ನನ್ನ ಮಗ. ಇವನ ಜೊತೆ ಏನಕ್ಕೆ ಬರಕ್ ಹಿಂಸೆ ಅಂದ್ರೆ ಫೋಟೋ ಫೋಟೋ ಫೋಟೋ. ಅದು ತೆಗ್ದಿರೋದ್ನು ಒಪ್ಕೊಳ್ಳಲ್ಲ. ಇದು ಅಂಡರ್ ವಾಟರ್ ಶೂಟಿಂಗ್ ಮಾಡೋಣ ಬಾ. ಗೋವಾಗ ಏನಕ್ಕೆ ಬಂದಿರೋದು ಅಂದ್ರೆ ಹೆಲ್ಮೆಟ್ ತಗೊಳಕ್ಕೆ. ಕೊನೆಗೂ ಹೆಲ್ಮೆಟ್ ತಗೊಂಡಿದೀವಿ. ಇದು ಬ್ರ್ಯಾಂಡ್ ತೋರ್ಸಂಗಿಲ್ಲ. ಇದು ಆಲ್ಮೋಸ್ಟ್ ಜರ್ಮನಿಯಿಂದ ಇಂಪೋರ್ಟ್ ಮಾಡಿಸಿರೋದು ಗೋವಾಗೆ. 24,470 ರೂಪಾಯಿ ಡಿಸ್ಕೌಂಟ್ ಆಗಿ 24,000 ಕೊಟ್ಟಿದ್ದಾರೆ. ಇದೆ ಇವರೇ ತರಿಸ್ಕೊಟ್ಟಿರೋದು. ಇಲ್ಲ ಇದು ಕಾಸ್ಟ್ಲಿನಿ. ಅವ್ರು ಎಲ್ಲ ದುಡ್ಡು ಹೇಳಿದ್ರೆ ಬರೆಯೋದೇ ಇದೆ ಮಾಡ್ತಾರೆ. ಇದು 2 ಲಕ್ಷ ಚಿಲ್ಲರೆ, ಇದು 3 ಲಕ್ಷ ವಾಚು. ಬಟ್ಟೆಗಳಂತೂ ಫಸ್ಟ್ ಡೇ ಹಾಕಿದ್ದು 2,80,000. ಆಮೇಲೆ ಬೇರೆ ದಿನಕ್ಕೆಲ್ಲ ನಾನು ತಗೊಂಡೋಗಿದ್ದು 40. ಈ ಬೀಚ ಸೈಕಾಗೈತೆ. ಮೇಲೆ ನಿಂತಿದ್ದೀವಿ. ಸಣ್ಣನೇ ಇಲ್ಲ. ನೋಡ್ರಿ ಎಲ್ಲೋದ್ರೂ ನಮ್ಮ ಮ್ಯಾಂಡೇಟರಿ ಅನಿಲ್ ಅವರು ಬ್ರ್ಯಾಂಡ್ ಪ್ರಮೋಷನ್ನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಯಮಾ ಕಂಪ್ನಿದವರೆಲ್ಲ ಒಳ್ಳೆ ದುಡ್ಡು ಕೊಡ್ತಾರೆ. ಅದಕ್ಕೆ ನೋಡ್ರಿ ಎಲ್ಲೋದ್ರೂ ಪ್ರಮೋಷನ್ನು. ಏನು ಮೊನ್ನೆ R1 ತಗೊಂಡಿದ್ದಾರೆ ಒಂದು, ಅದಕ್ಕೋಸ್ಕರ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿರೋದಿದ್ದು ಯಮಾ ಪುಲ್ಲೋವರ್ ಒಂದು. ನೋಡ್ರಿ ಎಲ್ಲೋದ್ರೂ ಈ ಥರ ಚಿಲ್ಲರೆ ಕೆಲಸ ಮಾಡ್ತಾ ಇರ್ತಾನೆ ಅವಾಗವಾಗ ಚಿಕ್ಕ ಹುಡುಗರು ಥರ. ಏನಿದು? ಬಾಂಬೆ ಮಿಠಾಯಿ ಅಂತ. ಗೋವಾ ಮಿಠಾಯಿ. ಬ್ರೋ. ಓಯ್ ಕ್ಯಾ ಬನ ರೇ ಇದರ್? ಹಾ ಏನು ಬಾರಲ್ಲಿ ಹುಡುಗಿ ಮಾಡ್ಕೊಂಬೈತೆ. ಏನ್ ಮಾಡ್ಕೊತಾಯ್ತ ಹುಡುಗ? ಓಯ್ ಓಯ್ ಓಯ್. ಇದು ಅಗೋಡಾ ಫೋರ್ಟ್. ಇದು ಏನ್ ಪೀಸ್ ಆಗೈತೆ ಅಂದ್ರೆ ಮತ್ತೆ ಎದ್ದೋಗಕ್ ಮನ್ಸೇ ಬರಲ್ಲ. ಪೀಸ್ ಮಾತ್ರ. ಹೋಗೋಣ ಅಂತ ಹೋಗ್ತಾ ಇದೀವಿ. ನೋಡ್ರಿ ಇಲ್ಲಿ ಮ್ಯಾಂಡೇಟರಿ ಅನಿಲು ಕೈ ಯಾವಾಗಲೂ ನಾನೇ ಮಾಡ್ತೇನೆ. ಸ್ಪಾನ್ಸರ್ ಮಾಡ್ತಿಲ್ಲ ಯಾರು. ಸ್ಪಾನ್ಸರ್ ಬೈ ಯಾವುದಿಲ್ಲ. ಸ್ಪಾನ್ಸರ್ ಇಲ್ಲ ಎಲ್ಲ ಅನಿಲ್. ಬೋಟಲ್ಲಿ ಐತಲ್ಲ ಒಂದು. ಇಲ್ಲೇ ಒಟ್ಟಿನಲ್ಲಿ ಅರ್ಧ ಗಂಟೆ ಹೋಗಿ ಬರೋಕತ್ತಲ್ಲ ಇಲ್ಲಿಗೆ. ಎಲ್ಲಿಗೆ? ನೀವು ಹೆಂಗಾರೆ ಮಾಡ್ಕೊ. ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಎಕ್ಸ್ಟ್ರಾ 500 1 ನಿಮಿಷ ಲೇಟ್ ಆದ್ರೂ.